ಜಿಲ್ಲಾ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ? ದೀಪಾವಳಿ ನಂತರ ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿ ಸಭೆಗೆ ತೀರ್ಮಾನ ಆಗಿದೆ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಅಕ್ಟೋಬರ್ 27ರಂದು ದಾವಣಗೆರೆ ಜಿಲ್ಲಾ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ರೇಣುಕಾಚಾರ್ಯ, ಜಿಎಂ ಸಿದ್ದೇಶ್ವರ ಬಣದ ನಾಯಕರ ಜೊತೆ ಮೀಟಿಂಗ್ ಆಗಲಿದೆ. ಎರಡೂ ಬಣದ ನಾಯಕರ ಜೊತೆ ಪ್ರತ್ಯೇಕವಾದ ಮಾತುಕತೆ ನಡೆಯುತ್ತೆ. ದಾವಣಗೆರೆ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು, ಬಿಜೆಪಿ ಅಧ್ಯಕ್ಷರು, ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಕೋರ್ ಕಮಿಟಿ ಸಭೆ ನಂತರ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ? ಕಾದು ನೋಡಬೇಕು. ದಾವಣಗೆರೆ ಜಿಲ್ಲಾ ಬಿಜೆಪಿಯ ಬಣ ಬಡಿದಾಟ ಹಲವು ಸಮಯದಿಂದ ಈ ಬಣ ಬಡಿದಾಟ ಮುಂದುವರಿತಾನೆ ಇದೆ. ಇನ್ನು ಮುಂದೆ ಆದ್ರೂ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ನೋಡ್ಬೇಕು. ಯಾಕಂದ್ರೆ ಅಕ್ಟೋಬರ್ 27ರಂದು ದಾವಣಗೆರೆ ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿ ಸಭೆ ಕರೆಯಲಾಗಿದೆ. ಮುಂಬರುವ ಪಾಲಿಕೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯ ಹಿನ್ನೆಲೆ ಸಂಘಟನಾತ್ಮಕ ಕಾರ್ಯಕ್ರಮವನ್ನ ರೂಪಿಸೋದಕ್ಕೆ ಹೈಕಮಾಂಡ್ ಸಲಹೆ ಕೊಟ್ಟಿದೆ. ಎರಡೂ ಬಣಕ್ಕೂ ಜವಾಬ್ದಾರಿ ಹಂಚಿಕೆಗೆ ರಾಧಾ ಮೋಹನ್ ದಾಸ್ ಸೂಚನೆ ಕೊಟ್ಟಿದ್ದಾರೆ. ಆದರೆ ದಾವಣಗೆರೆಯಲ್ಲಿ ನೋಡಿದ್ರೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಮುಂದುವರಿತಾ ಇದೆ. ಪಾಲಿಕೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಸಂಘಟನಾತ್ಮಕ ಕಾರ್ಯಕ್ರಮ ರೂಪಿಸೋದಕ್ಕೆ ಹೈಕಮಾಂಡ್ ಸಲಹೆ ಕೊಟ್ಟಿದೆ. ಅದಕ್ಕೂ ಮುಂಚೆ ಈ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕಬೇಕಾಗಿದೆ. ಎರಡೂ ಬಣದ ಜವಾಬ್ದಾರಿ ನಿರ್ವಹಣೆಯ ಕಾರ್ಯಪಾಲನಾ ವರದಿಗೂ ಸೂಚನೆ ಕೊಡಲಾಗಿದೆ. ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪಗೆ ರಾಧಾ ಮೋಹನ್ ದಾಸ್ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ರಿಂದ ಸೂಚನೆ ಹೊರಬಿದ್ದಿದೆ. ಅದರ ಬೆನ್ನಲ್ಲೇ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿರುವಂತಹ ಬಣ ಬಡಿದಾಟ ಶಮನಕ್ಕೆ ನಾಯಕರು ಮುಂದಾಗಿದ್ದಾರೆ. ಇದೇ ಬರೋ ಅಕ್ಟೋಬರ್ 27ರಂದು ದಾವಣಗೆರೆ ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿ ಸಭೆ ಕರೆಯಲಾಗಿದೆ. ಎರಡೂ ಬಣದ ನಾಯಕರ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಯುತ್ತೆ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ. ದಾವಣಗೆರೆ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು, ಬಿಜೆಪಿ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಕೋರ್ ಕಮಿಟಿ ಸಭೆ ನಂತರ ಈ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ದಾವಣಗೆರೆಯಲ್ಲಿ ಪದೇ ಪದೇ ಹಿಂದೂ ಪರ ಕಾರ್ಯಕರ್ತರೇ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋ ಆರೋಪ. ಗಣೇಶೋತ್ಸವದ ವೇಳೆ ಛತ್ರಪತಿ ಶಿವಾಜಿ ಮಹಾರಾಜರ ಫ್ಲೆಕ್ಸ್ ಬದಲಾವಣೆ ಪ್ರಕರಣ, ಕಾಲ್ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಗಲಾಟೆ ಪ್ರಕರಣ. ಈ ಪ್ರಕರಣದ ಗಂಭೀರತೆಯನ್ನ ಅರಿತು ಹೋರಾಟ ಮಾಡುವಲ್ಲಿ ಜಿಲ್ಲಾ ನಾಯಕರು ವಿಫಲರಾದ್ರ. ಸಾಲು ಸಾಲು ಇಂತಹ ಘಟನೆಗಳು ಆ ಭಾಗದಲ್ಲಿ ನಡೆದರೂ ಕೂಡ ಹೋರಾಟ ಮಾಡುವಲ್ಲಿ ಜಿಲ್ಲಾ ನಾಯಕರು ವಿಫಲರಾಗಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಜಿಲ್ಲಾ ಬಿಜೆಪಿಯ ಭಿನ್ನಮತಕ್ಕೆ ಸಂಘ ಪರಿವಾರದ ನಾಯಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಈಗ ದಾವಣಗೆರೆಯ ಜಿಲ್ಲಾ ಬಿಜೆಪಿಯ ಬಣ ಬಡಿದಾಟ ಏನಿದೆ ಅದು ಬಹಳ ಸಮಯದಿಂದ ನಡೀತಾ ಇದೆ. ಆದ್ರೆ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕೊಡಬೇಕಾಗಿದೆ. ಹಾಗಾಗಿ ಕೋರ್ ಕಮಿಟಿ ಸಭೆ ಇನ್ನೇನು ನಡೆಯಲಿದೆ ಅದರ ಬಗ್ಗೆ, ಅದರ ಜೊತೆಗೆ ಸಾಲು ಸಾಲು ಅನೇಕ ಘಟನೆಗಳು ಆ ಭಾಗದಲ್ಲಿ ನಡೆದ್ರು. ಅದರ ವಿರುದ್ಧ ಒಂದು ಹೋರಾಟವನ್ನ ನಡೆಸೋದಕ್ಕೆ ಅಲ್ಲಿ ಆಗಿಲ್ಲ. ಯಾಕಂದ್ರೆ ಒಗ್ಗಟ್ಟಿನ ಕೊರತೆ. ಏನಾಗ್ತಾ ಇದೆ ಹಾಗಾದ್ರೆ? ಶ್ವೇತಾ, ನಿಜಕ್ಕೂ ಈಗ ದಾವಣಗೆರೆ ಅಂದ್ರೆ ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲಾ ಇರುವಂತಹ ಭಿನ್ನಮತಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ತೀವ್ರ ಕಸರತ್ತು ನಡೆಸಿದೆ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅವರ ನೇತೃತ್ವದಲ್ಲಿ ರೇಣುಕಾಚಾರ್ಯ ಮತ್ತು ಜಿಎಂ ಸಿದ್ದೇಶ್ವರ ಎರಡೂ ಬಣದವರ ಜೊತೆ ಪ್ರತ್ಯೇಕ ಸಭೆಯನ್ನ ನಡೆಸಿ ಜಿಲ್ಲಾಧ್ಯಕ್ಷರಿಗೆ ಒಂದು ಜವಾಬ್ದಾರಿಯನ್ನ ನೀಡಲಾಗಿದೆ. ದಾವಣಗೆರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜಶೇಖರ್ ನಾಗಪ್ಪ ಅವರಿಗೆ ಒಂದು ಜವಾಬ್ದಾರಿಯನ್ನ ನೀಡಿರುವಂತದ್ದು. ಜಿಲ್ಲಾ ಕೋರ್ ಕಮಿಟಿ ಸಭೆಯನ್ನ ನಡೆಸಿ ಎಲ್ರಿಗೂ ಸಹ ಜವಾಬ್ದಾರಿಯನ್ನ ಹಂಚಬೇಕು. ಆದ್ರೆ ಈಗ ಮುಂಬರುವಂತಹ ದಾವಣಗೆರೆ ಮಹಾನಗರ ಪಾಲಿಕೆ ಚುನಾವಣೆ ಆಗಿರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲುವಿಗೆ ಶ್ರಮಿಸಬೇಕು ಎಂಬ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಏನು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರ ಆಗಮನಕ್ಕಾಗಿ ಈಗ ಕಾಯ್ತಾ ಇರುವಂತದ್ದು ಜಿಲ್ಲಾ ಬಿಜೆಪಿ ಅಧ್ಯಕ್ಷರು. ಈಗ ಮುಂದಿನ ವಾರ ಸಭೆಯನ್ನ ನಡೆಸಲು ಈಗ ನಿರ್ಧರಿಸಿರುವಂತದ್ದು. ಕೋರ್ ಕಮಿಟಿ ಸಭೆಯನ್ನ ನಡೆಸಿ ಎರಡೂ ಬಣದವರಿಗೆ ಅಂದ್ರೆ ಈಗ ಹಾಲಿ ಶಾಸಕರು, ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರು ಏನು ಅಷ್ಟೇ ಅಲ್ಲದೆ ಹಾಲಿ ಜಿಲ್ಲಾಧ್ಯಕ್ಷರು, ಹಾಲಿ ಪದಾಧಿಕಾರಿಗಳು ಮತ್ತು ಮಾಜಿ ಪದಾಧಿಕಾರಿಗಳು ಕೊಡುವಂತಹ ಕೋರ್ ಕಮಿಟಿ ಸಭೆ ನಡೆಸಿ ಎಲ್ರಿಗೂ ಸಹ ಒಂದು ಜವಾಬ್ದಾರಿಯನ್ನ ಹಂಚಬೇಕು. ಆ ಜವಾಬ್ದಾರಿಯನ್ನ ಹಂಚಿ ಅದರ ಕಾರ್ಯಪಾಲನಾ ವರದಿಯನ್ನ ಅಂದ್ರೆ ಅವರು ಆ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಎಂಬ ಬಗ್ಗೆ ಕಾರ್ಯಪಾಲನಾ ವರದಿಯನ್ನ ಹೈಕಮಾಂಡ್ಗೆ ಸಲ್ಲಿಸುವಂತೆ ಈಗ
ಬಿಜೆಪಿ ಜಿಲ್ಲಾಧ್ಯಕ್ಷ, ದಾವಣಗೆರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜಶೇಖರ್ ನಾಗಪ್ಪ ಅವರಿಗೆ ಒಂದು ಜವಾಬ್ದಾರಿಯನ್ನ ನೀಡಿರುವಂತದ್ದು. ಅಷ್ಟೇ ಅಲ್ಲದೆ ಈಗ ದಾವಣಗೆರೆಯಲ್ಲಿ ಪದೇ ಪದೇ ಹಿಂದೂ ಪರ ಕಾರ್ಯಕರ್ತರೇ ಒಂದ್ ರೀತಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂತಹ ಗಣೇಶೋತ್ಸವ ವೇಳೆ ಛತ್ರಪತಿ ಶಿವಾಜಿ ಮಹಾರಾಜರ ಫ್ಲೆಕ್ಸ್ ಬದಲಾವಣೆ ಆಗಿರ್ಬೋದು, ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಗಲಾಟೆ ಪ್ರಕರಣದಲ್ಲಿ ಹಿಂದೂ ಪರ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇತ್ತು. ಆದ್ರೆ ಆ ಹಿಂದೂ ಪರ ಕಾರ್ಯಕರ್ತರ ಪರವಾಗಿ ನಿಂತು ಪ್ರತಿಭಟನೆ ನಡೆಸೋದಾಗ್ಲಿ ಅಥವಾ ಅವರ ಬೆನ್ನಿಗೆ ನಿಂತು ಹೋರಾಟ ಕೈಗೊಳ್ಳುವಲ್ಲಿ ಜಿಲ್ಲಾ ಬಿಜೆಪಿ ನಾಯಕರು ವಿಫಲಗೊಂಡಿದ್ದಾರೆ ಅಂತ ಸಂಘ ಪರಿವಾರದ ನಾಯಕರು ಸಹ ಒಂದ್ ರೀತಿ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಸಂಘ ಪರಿವಾರದಿಂದ ಬಂದಂತಹ ರಾಜಶೇಖರ್ ನಾಗಪ್ಪ ಈಗ ಏನು ಜಿಲ್ಲಾಧ್ಯಕ್ಷರಿದ್ದಾರೆ ಅವರು ಯಾವುದೇ ಬಣದಲ್ಲಿ ಗುರುತಿಸಿಕೊಂಡಿಲ್ಲ, ಆದ್ರೆ ಪಕ್ಷದ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಸಂಘ ಪರಿವಾರದಿಂದ ಬಂದಂತವ್ರು. ಹೀಗಾಗಿ ಅವರಿಗೆ ಒಂದು ರಾಜಶೇಖರ್ ನಾಗಪ್ಪ ಅವರಿಗೆ ಒಂದು ಜವಾಬ್ದಾರಿಯನ್ನ ನೀಡಿದ್ದಾರೆ. ಆ ಜವಾಬ್ದಾರಿ ಕೋರ್ ಕಮಿಟಿ, ಜಿಲ್ಲಾ ಕೋರ್ ಕಮಿಟಿ ಸಭೆ ನಡೆಸಿ ಎಲ್ರಿಗೂ ಒಂದು ಜವಾಬ್ದಾರಿಯನ್ನ ಹಂಚಿಕೆ ಅದನ್ನ ಆ ಕಾರ್ಯಪಾಲನಾ ವರದಿಯನ್ನ ಸಲ್ಲಿಸುವಂತ ಹೇಳಿದ್ದಾರೆ. ಈಗ ಏನು ಹೈಕಮಾಂಡ್ ಸೂಚನೆಗೆ ಪ್ರತಿಷ್ಠೆಯನ್ನ ಬದಿಗೊತ್ತಿ ಈ ಎಲ್ಲ ನಾಯಕರು ಒಗ್ಗೂಡಿ ಪಕ್ಷ ಸಂಘಟನೆಗೆ ಕ್ರಮಿಸ್ತಾರೆ ಎಂಬುದನ್ನ ಈಗ ಕಾದು ನೋಡ್ಬೇಕಾಗಿದೆ. ಈಶ್ವರ, ಎಸ್, ಥ್ಯಾಂಕ್ ಯು ಮಾಂತೇಶ್ ನಿವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.